हर महादेव। जगदादि जगतगुरु पंचाचार्य महाराज की जय। विघ्नेश्वर महाराज की जय। नैवेद्यं सट्र सोपेतं नानागुण समन्वितं नैवेद्यं प्रतिगृह्णता नैवेद्यं मेदयामि। नैवेद्यं तरहाचमनीयं समर्पयामि। पूगीफलसमाहित्यं नागवल्ली जलयितं कर्पूर ಕಮ್ಮಿ 1 ಕಿಲೋಮೀಟರ್ ಸರಿ ब्राह्मणजनेन्तः विब्रह्मन् वैभवं ऋणविद्यात् जयमङ्गलं जय नमः पार्वती पते हर हर महादेव। जगदादि जगतगुरु पंचाचार्य महाराज की जय। विघ्नेश्वर महाराज की जय। ब्रह्माधिपति ब्रह्मणाधिपति ब्रह्मा शिवो मे हस्त सदा शिव पंचब्रह्म मंत्रेण शुद्धोदकेन स्नापयामि। ಸಕಲೇಶಪುರದಲ್ಲಿ ಏನು ಒಂದು ಆನೆನ ಹಿಡಿತಕ್ಕಂಥ ಕಾರ್ಯಾಚರಣೆ ನಡೀತಾ ಇತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ಅರ್ಜುನನ್ನ ಆ ಕಾರ್ಯಾಚರಣೆಗೋಸ್ಕರ ಕರ್ಕೊಂಬಂದಿರ್ತಾರೆ. ಈ ಸಂದರ್ಭದಲ್ಲಿ ಯಾವ ಆನೆನ ಹಿಡಿಬೇಕು ಅಂತೇಳ್ಬಿಟ್ಟು ಅರಣ್ಯ ಇಲಾಖೆ ಯೋಚನೆ ಮಾಡಿತ್ತು. ಆ ಆನೆ ಏಕಾಏಕಿ ಅರ್ಜುನನ ಮೇಲೆ ದಾಳಿಯನ್ನು ಮಾಡುತ್ತೆ. ಆ ಟೈಮಲ್ಲಿ ಅದಕ್ಕೆ ಫೈರ್ ಕೂಡ ಮಾಡ್ತಾರೆ, ಬಟ್ ಏರ್ ಫೈರ್ ಕೂಡ ಮಾಡ್ತಾರೆ. ಬಟ್ ಅದು ಯಾವುದೂ ಕೂಡ ಅದನ್ನು ಸಾಕಾಗ್ದಲೇ ಬಂದು ಅರ್ಜುನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅರ್ಜುನ ಸಾವನ್ನಪ್ಪಿರ್ತಕ್ಕಂಥದ್ದು ನನಗೆ ಗೊತ್ತಾಗುತ್ತೆ. ಬಟ್ ನಾನು ಕೂಡ ಆ ಟೈಮಲ್ಲಿ ಸೆಷನಲ್ಲಿದ್ದೆ, ಸೊ ಬರಲಿಕ್ಕಾಗಿತ್ತಿಲ್ಲ. ಯಾಕೆಂದರೆ ಇಲ್ಲಿ ಏನೇನು ಆಗುಹೋಗುಗಳಿದೆ, ನಮ್ಮ ಸಾರ್ವಜನಿಕರು ಏನು ಧ್ವನಿ ಇದೆ, ನಾನು ವಿಧಾನಸಭೆಯಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯ ಇತ್ತು. ಈ ಸಂದರ್ಭದಲ್ಲಿ ನಾನು ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಿರಲ್ಲ. ಬಟ್ ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಶ್ರೀಮತಿಯವರು ಬಂದ್ಬಿಟ್ಟು ಅವತ್ತು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿರ್ತಾರೆ. ಇಡೀ ನಮ್ಮ ಅರಣ್ಯ ಇಲಾಖೆ ಅವತ್ತು ಅಂತ್ಯ ಸಂಸ್ಕಾರನ ಉತ್ತಮವಾಗಿ ಮಾಡಿರ್ತಾರೆ. ಬಟ್ ಅವತ್ತು ಏನೋ ಒಂದು ದುರ್ಘಟನೆ ಆಗಬಾರ್ದಾಯಿತು, ಜನಗಳ ಮೇಲೆ ಒಂದು ಲಾಠಿ ಪ್ರಹಾರ ಆಗಿರೋದು ಕೂಡ ನನ್ನ ಗಮನಕ್ಕೆ ಬಂದಿರುತ್ತೆ. ನಾನು ಅವತ್ತು ಕೂಡ ಗೃಹ ಸಚಿವರ ಹತ್ರ ಮತ್ತು ಮಾನ್ಯ ಅರಣ್ಯ ಸಚಿವರ ಹತ್ರ ಮಾತಾಡಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಬಾರ್ದು, ಈ ಏನು ಒಂದು ಅಂತ್ಯ ಸಂಸ್ಕಾರ ಇದೆ ಉತ್ತಮ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥ ಮನವಿ ಮಾಡಿದ್ದೆ. ಈ ಅಂತ್ಯ ಸಂಸ್ಕಾರ ಕೂಡ ಉತ್ತಮ ರೀತಿಯಲ್ಲಿ ಆಗಿದೆ. ನಾನು ಇವತ್ತು ಬೆಳಗಿನ ಜಾವ ಸೆಷನ್ ಮುಗಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ಬಂದ ತಕ್ಷಣ ಈ ಅರ್ಜುನನ ಸಮಾಧಿ ಹತ್ತಿರ ಭೇಟಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿಗೆ ಬಂದು ಅರ್ಜುನನ ಸಮಾಧಿಗೆ ಭೇಟಿ ಕೊಟ್ಟು ಏನು ವಿಧಿವಿಧಾನಗಳನ್ನ ಮಾಡಬೇಕಾಗಿತ್ತು ಮಾಡಿ ಪೂಜೆಯನ್ನು ಸಲ್ಲಿಸಿದ್ದೀನಿ. ಬಟ್ ಅರ್ಜುನನ ಸಾವಿಗೀಡಾಗಿರ್ತಕ್ಕಂಥ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳಿ ಕೂಡ ತಪ್ಪಾಗಲಾರ್ದು. 8 ವರ್ಷಗಳ ಕಾಲ ನಮ್ಮ ವಿಶ್ವವಿಖ್ಯಾತ ದಸರಾ ಇದೆ, ಅಂಬಾರಿಯನ್ನು ಹೊತ್ತು ಇಡೀ ಕರ್ನಾಟಕ ಜನತೆಗೆ ಚಿರಪರಿಚಿತ ಆಗಿತ್ತಂಥ ಅರ್ಜುನ ನಿಜವಾಗ್ಲೂ ಅರ್ಜುನ ಸಾವು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಒಬ್ಬ ಸದಸ್ಯನ ಕಳ್ಕೊಂಡಷ್ಟು ಕೂಡ ನಮಗೂ ಕೂಡ ನೋವಾಗಿದೆ. ಇಡೀ ರಾಜ್ಯದ ಜನತೆಗೆ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಘಟನೆಗಳಾಗಬಾರ್ದು ಅಂತಕ್ಕಂಥ ನಾನು ಕೂಡ ಅರಣ್ಯ ಇಲಾಖೆಯವ್ರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೀನಿ. ಅರಣ್ಯ ಇಲಾಖೆಯವರ ಮುಂದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರಿಗೆ ಏನೇನು ಸೌಕರ್ಯಗಳನ್ನ ಬೇಕು ಅವೆಲ್ಲವನ್ನು ಕೂಡ ಇಟ್ಕೊಂಡು ಅಡ್ವಾನ್ಸ್ಡ್ ಟೀಮ್ನ ಮತ್ತೆ ಇಟ್ಕೊಂಡ್ಬಿಟ್ಟು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಅರ್ಜುನನ ಈಗ ಸಾವಿಗೆ ಕಾರಣ ಆಗಿದೆ, ಆನೆನ ಹಿಡಿಬೇಕಾದಂಥ ಅನಿವಾರ್ಯತೆ ಇದೆ. ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆನ್ಸಿಂದ ಈ ಡಾಕ್ಟ್ರುಗಳು ಮತ್ತು ಅರಣ್ಯ ಇಲಾಖೆಗೆ ಕೂಡ ಒಂದು ಆಘಾತ ಆಗಿದೆ. ಅದರಿಂದ ಅವರು ಕೂಡ ಹೊರಗಡೆ ಬರಬೇಕು. ಆದಷ್ಟು ಶೀಘ್ರವಾಗಿ ಆನೆಯನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾನು ಕೂಡ ಸರ್ಕಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಬೇಕು ಅಂತ ಮನವಿನ ಮಾಡಿದ್ದೆ. ಸರ್ಕಾರದ ಈಶ್ವರ್ ಖಂಡರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಎಲ್ಲರ ಸಹಕಾರದೊಂದಿಗೆ ಆ ಆನೆಯನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ. ಹೌದು. ಇಲ್ಲಿ ಅರ್ಜುನನ ಮಾವತರು ಹೇಳೋ ಪ್ರಕಾರ ಅರಣ್ಯ ಇಲಾಖೆ ಗುರಿ ತಪ್ಪಿ ಅರ್ಜುನನ ಕಾಲಿಗೆ ಗುಂಡು ಬಿತ್ತು ಅನ್ನೋ ಒಂದು ಆರೋಪನ ಮಾಡಿದ್ದಾರೆ. ಇದ್ರ ಬಗ್ಗೆ
ಇಲ್ಲ, ನಾವು ಈಗ ಏನಾಗಿದೆ ಅಂದರೆ ಸರ್ಕಾರ ಮಟ್ಟದಲ್ಲಿ ಮನವಿನ ಮಾಡಿದ್ದೀನಿ, ನಾನು ಸೆಷನಲ್ಲಿ ಕೂಡ ಮನವಿ ಮಾಡಿದ್ದೀನಿ. ಖಂಡಿತವಾಗ್ಲೂ ಆ ರೀತಿ ಏನಾರು ಆಗಿದ್ರೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂತಕ್ಕಂಥ ನಾನು ಹೇಳಿದ್ದೀನಿ. ಖಂಡಿತವಾಗ್ಲೂ ಕೂಡ ಆ ರೀತಿ ಏನಾರು ಆಗಿದ್ರೆ ತನಿಖೆ ಆಗುತ್ತೆ. ನಾನು ಈಗಲೂ ಕೂಡ ACF RF ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ವಿತ್ ಫೋಟೋ ಸಮೇತ ನನಗೆ ತೋರಿಸಿದ್ದಾರೆ. ಆನೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇದು ಮರದೊಂದು ಕೂಳ ಇದೆಯಲ್ಲ, ಆನೆ ಕಾಲಿಗೆ ಚುಚ್ಚಿ ಅದ್ರ ಜೊತೆ ಹೋರಾಟ ಮಾಡಲಿಕ್ಕೆ ಅಷ್ಟೊಂದು ಸಾಧ್ಯ ಆಗಿಲ್ಲ. ಆದರೂ ಕೂಡ 15-20 ನಿಮಿಷಗಳ ಕಾಲ ಆ ಕಾದಾಟವನ್ನು ನಡೆಸಿ ಅಂತಿಮವಾಗಿ ಅರ್ಜುನ ಈ ಡೌನ್ ಪೊಸಿಷನ್ ಇದ್ದಂಥ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಆ ಆನೆದು ದಂತ ಇದೆಯಲ್ಲ ತುಂಬ ಚೂಪಾಗಿತ್ತು. ಚುಚ್ಚಿದಂಥ ಸಂದರ್ಭದಲ್ಲಿ ಅದಕ್ಕೆ ಹಾರ್ಟ್ಗೆ ಚುಚ್ಚಿದಂಥ ಸಂದರ್ಭದಲ್ಲಿ ಅದು ಸಾವಿಗೀಡಾಗಿದೆ ಅಂತಕ್ಕಂಥದ್ದನ್ನು ಕೂಡ ನನಗೆ ಗೊತ್ತಾಗ್ತಾ ಇದೆ. ಬಟ್ ಆ ರೀತಿ ಏನೂ ಆಗಿಲ್ಲ. ಆಗಿದ್ರೂ ಕೂಡ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿ ಸತ್ಯಾಂಶವನ್ನು ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ಈಗ ಕಾಂಗ್ರೆಸ್ ಮುಖಂಡರುಗಳು ಆರೋಪ ಮಾಡ್ತಾರೆ ಶಾಸಕರು 13 ದಿನ ಆದರೂ ಸ್ಥಳಕ್ಕೆ ಬರಲಿಲ್ಲ ಅಂತ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ಜನಗಳು ಕೊಟ್ಟಿರ್ತಕ್ಕಂಥ ಅಧಿಕಾರನ ವಿಧಾನಸಭೆಯಲ್ಲಿ ನನ್ನ ಕ್ಷೇತ್ರದ ಜನತೆಗೆ ಏನು ಬೇಕು, ನಮ್ಮ ಆನೆ ಬಗ್ಗೆ ಏನು ಇಚ್ಛೆ ಪಟ್ಟಿದ್ದಾರೆ, ಯಾವ ರೀತಿ ಸ್ಮಾರಕ ಆಗಬೇಕು, ಯಾವ ಭಾಗದಲ್ಲಿ ಆಗಬೇಕು ಅಂತ ಇಚ್ಛೆಯನ್ನು ಪಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಮನವಿನ ಮಾಡಿದ್ದೀನಿ. ಸರ್ಕಾರ ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಆ ವಿಚಾರ ರಾಜಕೀಯ ಮಾಡೋಕ್ಕೋಗಲ್ಲ. ಅವ್ರು ಯಾರೋ ಆ ರೀತಿ ಮಾಡಿ ಅವ್ರು ದೇವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ಕಡೆ ಚಿರತೆ ಹಾವಳಿ ಇದೆ, ಒಂದು ಕಡೆ ಅದ್ರ ಬಗ್ಗೆ ಏನಂತಾರೆ? ಇಲ್ಲ, ಚಿರತೆ ಹಾವಳಿ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಿತ್ರರ ಜೊತೆ ನಾನು ಕೂಡ ಆ ಸ್ಪಾಟಿಗೆ ಭೇಟಿ ಕೊಟ್ಟಿದ್ದೆ. ಪಾಪ ನಮ್ಮ RF ಮೇಡಮ್ ಅಲ್ಲಿಗೆ ಬಂದ್ಬಿಟ್ಟು ನೀವು ದಯವಿಟ್ಟು ಇಲ್ಲಿ ಬರೋಕ್ಕೆ ಹೋಗ್ಬೇಡಿ ಅಂದರು. ಆದರೂ ಕೂಡ ನಾನು ಆ ಜಾಗ ನೋಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಜಾಗಕ್ಕೆ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಮಂತ್ರಿಯವರ ಹತ್ರನೂ ಕೂಡ 3 ಬಾರಿ ಮನವಿನ ಮಾಡಿದ್ದೀನಿ. ಅರಣ್ಯ ಇಲಾಖೆಯವರು ಕೂಡ 8 ಬೋನು ನೆಟ್ಟಿ ನಿರಂತರ ಕಾರ್ಯಾಚರಣೆಯಲ್ಲಿದ್ದಾರೆ. ಆದರೆ ಆ ಚಿರತೆ ತುಂಬ ಬುದ್ಧಿವಂತು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಎಲ್ಲರಿಗೂ ಚಳ್ಳೆಹಣ್ಣು ತಿನ್ನಿಸಿ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಆದಷ್ಟು ಶೀಘ್ರವಾಗಿ ಚಿರತೆನ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.